ನೌಕಾಪಡೆ ಸಿಬ್ಬಂದಿಗಳು ಮಾರಣಾಂತಿಕ ಹಲ್ಲೆ ನಡೆಸಿದ್ರು ವಶಕ್ಕೆ ಪಡೆದ ಏಕೈಕ ಆರೋಪಿಯನ್ನ ಸ್ಟೇಷನ್ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲ್ಲೆಗೈದವರ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣ ದಾಖಲಿಸಬೇಕು. ಇಲ್ಲದಿದ್ದರೆ ಕಾರವಾರ ಅಂಕೋಲಾ ಭಾಗದ ಸಾರ್ವಜನಿಕರು ತೀವ್ರ ಸ್ವರೂಪದ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇದೇ ಜನವರಿ 12ರಂದು ಅಯ್ಯಪ್ಪ ಮಾಲಾ ವ್ರತಧಾರಿಗಳಿಗೆ ವಿನಾಕಾರಣವಾಗಿ ನೌಕಾಪಡೆಯ 20 ಜನ ಸಿಬ್ಬಂದಿಗಳು ಬಡಿಗೆ ಮತ್ತು ಹೆಲ್ಮೆಟ್ನಿಂದ ತೀವ್ರವಾಗಿ ಹೊಡೆದು ಘಾಸಿಗೊಳಿಸಿದ್ರು. ಅವರ ಮೇಲೆ ಕಾಟಾಚಾರಕ್ಕೆ ಪ್ರಕರಣ ದಾಖಲಿಸಿ ಪೊಲೀಸ್ ಠಾಣೆಯ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಲಾಗಿದೆ. ಧಾರ್ಮಿಕ ಆಚರಣೆಯನ್ನ ಮಾಡುತ್ತಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಹೊಡೆದಿರುವುದು ಅಪರಾಧವಾಗಿದೆ. ನೌಕಾಪಡೆಯ ಸೈನಿಕರು ಎಂಬ ಹೆಸರಿನಲ್ಲಿ ಹುಂಬತನದ ವರ್ತನೆ ಸರಿಯಲ್ಲ. ಇಂತಹ ಆಟೋಟಪಗಳನ್ನ ಇಲ್ಲಿಯ ಜನರು ಸಹಿಸುವುದಿಲ್ಲ ಎನ್ನುವ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಹೊಡೆತ ತಿಂದಂತಹ ಅಯ್ಯಪ್ಪ ಮಾಲಾಧಾರಿಗಳ ಮೇಲೂ ಪ್ರಕರಣ ದಾಖಲಿಸಲಾಗಿದೆ. ಇದು ಇಲ್ಲಿನ ಪೊಲೀಸರು ಸಹ ಸ್ಥಳೀಯರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆಯೇ ಎನ್ನುವ ಸಂಶಯ ವ್ಯಕ್ತವಾಗಿದೆ ಎನ್ನುವ ಆರೋಪವೂ ಉಂಟಾಗಿದೆ. ಅಪಘಾತ ಪಡಿಸಿದ್ದಲ್ಲದೆ ತಿರುಗಿ ಹಲ್ಲೆ ನಡೆಸಿ ಪರಾರಿಯಾಗಿರುವಂತಹ ದುಷ್ಕೃತ್ಯ ನಡೆದಿದ್ರೂ ಸಹ ಪ್ರಕರಣ ದಾಖಲಿಸಿರುವುದು ಅಮಾಯಕರ ಮೇಲೆ ನಡೆಸುತ್ತಿರುವ ಸಂಚಾಗಿದೆ ಎನ್ನುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ನೌಕಾಪಡೆ ಸಿಬ್ಬಂದಿಗಳ ಮೇಲೆ ಕೊಲೆ ಯತ್ನದ ಪ್ರಕರಣ ದಾಖಲಿಸದಿದ್ದಲ್ಲಿ ಬೃಹತ್ ಹೋರಾಟದ ಮುನ್ಸೂಚನೆಯನ್ನ ಸ್ಥಳೀಯರು ನೀಡಿದ್ದಾರೆ. ಅಯ್ಯಪ್ಪ ಮಾಲಾ ವ್ರತಧಾರಿಗಳ ಮೇಲಿನ ಹಲ್ಲೆ ಖಂಡಿಸಿ ನ್ಯಾಯವಾದಿ ನಾಗರಾಜ್ ನಾಯಕ್ ನೇತೃತ್ವದಲ್ಲಿ ಡಿಎಸ್ಪಿ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಸ್ಥಳೀಯರ ಪರ ಮುಂದಾಳತ್ವ ವಹಿಸಿದ್ದ ನಾಗರಾಜ್ ನಾಯಕ್ ಹಾಗೂ ಪೊಲೀಸ್ ಉಪಾಧೀಕ್ಷಕ ಗಿರೀಶ್, ಪೊಲೀಸ್ ನಿರೀಕ್ಷಕ ಸಾತೇನಹಳ್ಳಿ ಹಾಗೂ ಕಾರವಾರದಿಂದ ಮುದುಗಾದವರೆಗಿನ ಸಾರ್ವಜನಿಕರ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು. ಈ ವೇಳೆ ಅಮಾಯಕರ ಮೇಲೆ ಹಲ್ಲೆ ನಡೆಸಿರುವುದಲ್ಲದೆ ಸುಳ್ಳು ಪ್ರಕರಣ ದಾಖಲಿಸಿರುವುದನ್ನು ವಾಪಸ್ ಪಡೆಯಬೇಕು ಹಾಗೂ ಹಲ್ಲೆ ನಡೆಸಿರುವ ನೌಕಾ ಸಿಬ್ಬಂದಿಗಳ ಮೇಲೆ ಕೊಲೆ ಯತ್ನದಡಿ ಪ್ರಕರಣ ದಾಖಲಿಸಬೇಕು ಎಂದು ನ್ಯಾಯವಾದಿ ನಾಗರಾಜ್ ನಾಯಕ್ ಒತ್ತಾಯಿಸಿದ್ರು. ಇಷ್ಟೇ ಅಲ್ಲದೆ ಕಾರವಾರ ನಗರದಲ್ಲಿ ನೌಕಾ ಸಿಬ್ಬಂದಿಗಳ ಅಸಭ್ಯ ವರ್ತನೆ, ಮಿತಿ ಮೀರಿದ ವ್ಯಾಪಾರಸ್ಥರೊಂದಿಗಿನ ಜಗಳ, ರಾತ್ರಿ ಹೊತ್ತು ಬಸ್ಸಿನಲ್ಲಿ ಅಸಂಬಂಧ ನಡವಳಿಕೆಗಳು ಹೆಚ್ಚಾಗುತ್ತಿವೆ. ಹೀಗಾಗಿ ನೌಕಾ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದು ಅವಶ್ಯವಾಗಿದೆ. ಇಲ್ಲದಿದ್ದಲ್ಲಿ ಸಂಪೂರ್ಣ ಕಾರವಾರವೇ ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗಲಿದೆ ಎಂದು ಎಚ್ಚರಿಸಿದ್ರು. ಈ ಅಧಿಕಾರಿಗಳಿಂದ ಸ್ಥಳೀಯ ಅಯ್ಯಪ್ಪ ಸ್ವಾಮಿ ಭಕ್ತರ ಮೇಲೆ ವಿನಾಕಾರಣವಾಗಿ 20 ಜನ ನೇವಿ ಅಧಿಕಾರಿಗಳು ಬಂದು ಅವರನ್ನು ಬಡಿಗೆ ಮತ್ತು ಹೆಲ್ಮೆಟ್ನಿಂದ ತೀವ್ರವಾಗಿ ಹೊಡೆದರೂ ಸಹಿತ ಅವರ ಮೇಲೆ ಕಾಟಾಚಾರಕ್ಕೆ ಪ್ರಕರಣ ದಾಖಲಿಸಿ ಅವರನ್ನು ಪೊಲೀಸ್ ಸ್ಟೇಷನ್ನು ಜಾಮೀನಿನ ಮೇಲೆ ಬಿಟ್ಟಿರುವುದರ ವಿರುದ್ಧ ಇವತ್ತು ಡಿವೈಎಸ್ಪಿರವರನ್ನು ಎಲ್ಲ ಸ್ಥಳೀಕರು ಬಂದು ಸುಮಾರು 16 ಹಳ್ಳಿಗಳ ಯುವಕರು ಬಂದು ಇವತ್ತು ಮನವಿಯನ್ನು ಕೊಟ್ಟು ಕೊಲೆಗೆ ಪ್ರಯತ್ನದ ಪ್ರಕರಣವನ್ನು ತಕ್ಷಣವೇ ದಾಖಲಿಸಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳಾಗಿದ್ದೀವಿ. ಇದರ ಆಚೆಗೆ ಹೊರ ರಾಜ್ಯಗಳಿಂದ ಇಲ್ಲಿ ನೌಕರಿಗೆ ಬಂದು ಇವರು ಬಂದು ನಮ್ಮ ಮೇಲೆ ಆಕ್ಸಿಡೆಂಟ್ ಮಾಡಿದ್ದಲ್ಲದೆ ಮತ್ತೆ ಹಲ್ಲೆ ಮಾಡಿ ಪುನಃ ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಅತಿಯಾಯಿತು ಅಂತ ಸ್ಥಳೀಯ ನಾಗರಿಕರಿಗೆ ಅನಿಸಿದೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಅತ್ಯುತ್ತಮವಾಗಿ ಸ್ಪಂದಿಸಿದ್ದಾರೆ. ಅವರಿಗೆ ಗಡುವು ಕೊಟ್ಟಿದ್ದೀವಿ. ಆ ಗಡುವಿನೊಳಗೆ ಒಂದು ವೇಳೆ ಕೊಲೆ ಪ್ರಯತ್ನದ ಪ್ರಕರಣವನ್ನು ನೇವಿ ಅಧಿಕಾರಿಗಳ ಮೇಲೆ ದಾಖಲಿಸಲಿಲ್ಲ ಅಂತ ಹೇಳಿದ್ರೆ, ಅವ್ರನ್ನ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ಇಡೀ ಕಾರವಾರ ಯಾಕೆ ಇಡೀ ಕರಾವಳಿ ಎದ್ದು ನಿಲ್ತದೆ. ಇದರ ವಿರುದ್ಧ ದೊಡ್ಡ ಪ್ರತಿಭಟನೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಗಿರೀಶ್, ಈ ಬಗ್ಗೆ ಎಸ್ಪಿ ಅವರ ಗಮನಕ್ಕೆ ತರಲಾಗುವುದು. ಕಾನೂನಿನಲ್ಲಿ ಯಾವ ರೀತಿಯ ಅವಕಾಶ ಇದೆಯೋ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಅಂದ್ರೆ ಅಷ್ಟು ಎಲ್ಲ ಮೀರಿ ಹೋಗ್ಬಿಡ್ತಾರೆ. ಈ ಪೊಲೀಸರು ನಮ್ಗೆ ಲೆಕ್ಕ ಅನ್ನೋದು ಅವ್ರದ್ದು. ನಮ್ಗೆ ಮಾರ್ಷಲ್ ಲಾ ಆವಾಗ ನಾನೊಂದು ಆರ್ಟಿಕಲ್ ಬರೆದಿದ್ದೆ, ನೀವು ಹಿಂಗ್ ಮಾಡಿದ್ರೆ ನಿಮ್ಗೆ ಮಾರ್ಷಲ್ ಲಾ ಅಂತಲ್ಲ, ಇಲ್ಲೂ ಸಹಿತ ನಿಮ್ಮನ್ನು ಪ್ರಾಸಿಕ್ಯೂಟ್ ಮಾಡ್ಬೋದು ಅಂತ ಕಸ್ಕೊಂಡು ನಡೆದು ಬಿಡೋದಂತೆ. ಬಿಹೇವಿಯರ್ ಇಷ್ಟು ವರ್ಸ್ಟ್ ಇದೆ ಅಂತ ಹೇಳಿದ್ರೆ, ನಾವು ದೇಶಕ್ಕಾಗಿ ಆ ಜಮೀನು ಕೊಟ್ಟಿರೋದು, ನೇವಿಯವ್ರ ಬಗ್ಗೆ ಮಿಲಿಟರಿ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಈಗ ಅಯ್ಯಪ್ಪ ಸ್ವಾಮಿಯವರ ವ್ರತ ಮಾಡುವವರು ಮಾಲೆ ಹಾಕೋದಕ್ಕಿಂತ ಮೊದಲು ಅವರು ಎಷ್ಟೇ ಜೋರಿದ್ರು ಮಾಲೆ ಹಾಕಿದ ಮೇಲೆ ಮಾತ್ರ ತುಂಬಾ ಶಾಂತವಾಗಿರ್ತಾರೆ ಸರ್. ಅವ್ರು ಹೊಡೆಸ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಇಂದ ಶುರು. ಸೊ ಇಂಥದ್ದೆಲ್ಲ ನೋಡಿದ್ರೆ ಅವ್ರಿಗೆ ಏನ್ ಅನ್ಸ್ಬಿಟ್ಟದೆ, ಕಂಪ್ಲೀಟ್ ಲಾಲೆಸ್ನೆಸ್. ಈ ಭಾರತೀಯ ಕಾನೂನು ನಮ್ಗೇನು ಮಾಡೋದಿಲ್ಲ, ನಮ್ಗೆ ಮಿಲಿಟರಿ ಕಾನೂನು, ನಮ್ದೇ ವಸಾಹತು ಬೇರೆ, ಹೀಗೆಲ್ಲ ಬಂದ್ಬಿಟ್ಟಿದೆ. ಇದು ಒಂದು ಇನ್ಸಿಡೆಂಟ್ ಅಲ್ಲ ಸರ್. ಹೋಗ್ಬೇಕಿದ್ರೆ ಲೇಡೀಸ್ಗೂ ಸಿಕ್ಕಾಪಟ್ಟೆ ಚುಡಾಯಿಸ್ತಾರಂತೆ. ಇಂಥದ್ದೆಲ್ಲ ಸುಮಾರು ನಡೆದಿದೆಯಂತೆ. ಎಲ್ಲೆಲ್ಲಿ ಈ ರೀತಿಯ ವಸಾಹತುಗಳಿದ್ದಾವೆ, ಇವನ್ ಗೋವಾದಲ್ಲೂ ಸಹಿತ ಇಂಥ ಇನ್ಸಿಡೆಂಟ್ಗಳೆಲ್ಲ ಮೊದಲ ಆಗಿದ್ದಾವೆ. ಎಷ್ಟು ಗೌರವ ಕೊಡ್ತೀವಿ ಸರ್ ಅವರಿಗೆ? ಅವರ ಅಸಭ್ಯ ವರ್ತನೆ ಮಾಡಿಬಿಟ್ರೆ ಆಮೇಲೆ ಗೌರವ ಎಲ್ಲಿ ಉಳಿತದೆ? ನಮ್ಮನ್ನು ಕಾಯೋರೆ ಹಾಗೆ ಮಾಡಿದ್ರೆ
ಈ ಮಿಲಿಟರಿ ಮೇಲೆ ನಮ್ಮ ದೇಶಕ್ಕೆ ಒಬ್ಬರಿಗೆ ಫ್ರಾಕ್ಚರ್ ಆಗಿದೆಯಂತೆ, ಆದರೂ ಅಯ್ಯಪ್ಪ ಸ್ವಾಮಿ ವ್ರತ ಬಿಡಬಾರ್ದು ಅಂತ ಕೂಡ ಮೇಲೆ ಹತ್ತಿದ್ದಾರೆ. ಮೇಲೆ ಹತ್ಬಿಟ್ಟು ಈಗ ಅವನಿಗೆ ಅಲ್ಲಿ ಎಲುಬು ಸಹಿತ ಕಾಣ್ತದಂತೆ, ನಾವೇನು ಸುಳ್ಳು ಹೇಳಿರುವಂತಲ್ಲ ಅಲ್ಲಿ. ಇವಾಗ ಖಾಲಿ ಪನಿಷ್ಮೆಂಟ್ ಅಪ್ ಟು 3 years ವರೆಗೆ ಕೇಸ್ಗಳನ್ನ ಹೊಂದಿದೆ. ಅಟೆಂಪ್ಟ್ ಟು ಮರ್ಡರ್ ಹಾಕಬೇಕು, ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಸಹಿತ ನಮ್ಮ ಹತ್ರ ಆಧಾರ ಇದಾವೆ. ಒಂದು ಅಯ್ಯಪ್ಪ ಸ್ವಾಮಿ ಭಕ್ತರನ್ನ ಹೊಡಿಲಿಕ್ಕೆ 20 ಜನ ಬೇಕಾಗ್ತಾರ ಒಂದು. ಆಮೇಲೆ ವೆಪನ್ ಯೂಸ್ಡ್ ಫಾರ್ ಕಮಿಷನ್ ಆಫ್ ಎನ್ ಅಫೆನ್ಸ್ ಯಾವುದು ಕೇಳಿದ್ರೆ ದೊಣ್ಣೆ ಮತ್ತೆ ಹೆಲ್ಮೆಟ್. ಅದರಲ್ಲಿ ಸಿಕ್ಕ ಹೆಲ್ಮೆಟ್ ಮೈಲು ಅಥವಾ ಎಷ್ಟು ಮೈಲು, ಎಷ್ಟು ಕಿಲೋಮೀಟರು, ಈ ಎಷ್ಟು ದೂರ ಇದ್ರು ಸಹಿತ ಸರ್ ಅದೇನಾಗ್ತದೆ, ಬಲೆ ಹಾಕಿದಾಗ ಗಾಡಿ ಗಿಲಿ ಕೆಲವು ಸಲ ಹೋಗ್ತದೆ, ಹೋಗುದಿಲ್ಲ ಅಂತಲ್ಲ, ಸ್ವಲ್ಪ ಒಂದು 2 ಮೀಟರ್ 10 ಮೀಟರ್ ಆ ಕಡೆ ಹೋಗ್ಬೋದು. ಆ ಬಲೆ ಎಲ್ಲ ಹರಿತಾರೆ, ಲಕ್ಷಾಂತರ ರೂಪಾಯಿ ಬಲೆ ಎಲ್ಲಿಂದ ತರಬೇಕು ಸರ್? ಮತ್ಸ್ಯಕ್ಷಾಮ ಇದೆ, ಒಂದ್ ಕಡೆ ಈ ಲೈಟ್ ಫಿಶಿಂಗ್ ಮಾಡಿ ಮೀನುಗಳನ್ನೆಲ್ಲ ನಾಶ ಮಾಡಿ ತೆಗೆದ್ರು. ಬಹಳ ದೊಡ್ಡ ಸಮಸ್ಯೆ ಇದೆ. ನೇವಿ ವರ್ಸಸ್ ನಮ್ದು ಹಿಂದುಳಿದ ವರ್ಗ. ತಗೊಳ್ಳಿ ಎಲ್ಲ ಬರೋಣ ಸೀನಿಯರ್ ಏನು ಮಾಡಲಿಲ್ಲ. ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಇವ್ರನ್ನ ಮನಸ್ಸನ್ನ ಮನಸ್ಸು ಒಪ್ಸನೆ ಸರಿಯಲ್ಲ. ಅದು ಅವ್ರು ತಪ್ಪು ಮಾಡಿದ್ದಾರೆ. ಯಾರು ನೇವಿ ಅವ್ರಿಗೂ ಇವ್ರಾಗಿದೆ, ನೇವಿ ಅವ್ರು ತಪ್ಪು ಮಾಡಿರ್ಬೋದಾದ್ರೆ ಪಾಪ ಹೋಗಿ ಬರೋರು ತೊಂದರೆ ಮಾಡೋದು ಸರಿಯಾಗಲ್ಲ. ಅದು ಹೈವೇ ಬ್ಲಾಕ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಇವ್ರನ್ನೆಲ್ಲ ಮನಸ್ಸನ್ನೇ ಅವ್ರಿಗೆ ಇವರು ಒಂದು ಮನಸ್ಸಿನ ಸೆಕ್ಷನ್ ಹಾಕಿದ್ದಾರೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.